ಹಲೋ ಮಕ್ಕಳೇ, ಇದು 6ನೇ ತರಗತಿ ವಿಜ್ಞಾನ ಪಾಠ 4 ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು. ಲಾಸ್ಟ್ ವಿಡಿಯೋದಲ್ಲಿ ನಾವು ಕಠಿಣತೆ ಇಲ್ಲಿವರೆಗೂ ನೋಡಿದ್ವಿ. ಇವತ್ತು ಅದರ ಮುಂದಿನ ಭಾಗವನ್ನು ನೋಡೋಣ. ಕರಗುವಿಕೆ ಅಥವಾ ಕರಗದಿರುವಿಕೆ. ಸಕ್ಕರೆ, ಉಪ್ಪು, ಸೀಮೆ ಸುಣ್ಣದ ಪುಡಿ, ಮರಳು ಮತ್ತು ಮರದ ಪುಡಿಗಳಂತಹ ಕೆಲವು ಘನ ಪದಾರ್ಥಗಳ ಮಾದರಿಯನ್ನು ಸಂಗ್ರಹಿಸಿ. 5 ಗಾಜಿನ ಲೋಟ ಅಥವಾ ಬೀಕರ್ಗಳನ್ನು ತೆಗೆದುಕೊಳ್ಳಿ. ಪ್ರತಿಯೊಂದರಲ್ಲೂ 1/2 ಭಾಗದಷ್ಟು ನೀರನ್ನು ತುಂಬಿ. ಸ್ವಲ್ಪ ಪ್ರಮಾಣದ ಅಂದರೆ 1 ಚಮಚದಷ್ಟು ಸಕ್ಕರೆಯನ್ನು ಮೊದಲನೆಯ ಲೋಟಕ್ಕೆ, ಎರಡನೆಯದಕ್ಕೆ ಉಪ್ಪನ್ನು, ಹೀಗೆ ಉಳಿದ ಪದಾರ್ಥಗಳನ್ನು ಉಳಿದಿರುವ ಲೋಟಗಳಿಗೆ ಹಾಕಿ. ಪ್ರತಿ ಲೋಟದಲ್ಲಿನ ಪದಾರ್ಥಗಳನ್ನು ಚಮಚದಿಂದ ಕಲಕಿ. ಕೆಲವು ನಿಮಿಷಗಳವರೆಗೆ ಕಾಯಿರಿ. ನೀರಿಗೆ ಸೇರಿಸಿದ ಪದಾರ್ಥಗಳು ಏನಾಗುವುವೆಂದು ಗಮನಿಸಿ. ಚಿತ್ರ 4.4. ನಿಮ್ಮ ವೀಕ್ಷಣೆಗಳನ್ನು ಕೋಷ್ಟಕ 4.3ರಲ್ಲಿ ತೋರಿಸಿರುವಂತೆ ಪಟ್ಟಿ ಮಾಡಿ. ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಚಿತ್ರ 4.4. ಯಾವುದು ಕಾಣಿಸದಂತಾಯಿತು, ಯಾವುದು ಆಗಿಲ್ಲ. ಇಲ್ಲಿ ನೋಡಿ, ಇದರಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಇದೆಲ್ಲ ಫುಲ್ ಕರಗಿಬಿಟ್ಟಿದೆ. ಇಲ್ಲೇನಾಗಿದೆ, ಪೂರ್ತಿ ಕರಗಿಲ್ಲ. ಏನಾಗಿದೆ, ಇಲ್ಲೆಲ್ಲ ಟರ್ಬಿಡಿಟಿ ಹಂಗಂಗೆ ಉಳಿದಿದೆ ಅಲ್ವಾ, ಕಾಣಿಸ್ತಾ ಇದೆ, ನಮ್ಮ ಕಣ್ಣಿಗಿದು ಕಾಣಿಸ್ತಾ ಇದೆ. ಇಲ್ಲೇನು ಕೊಟ್ಟಿದ್ದಾರೆ, ಕೋಷ್ಟಕ 4.3 ವಿವಿಧ ಘನ ಪದಾರ್ಥಗಳನ್ನು ನೀರಿನಲ್ಲಿ ಬೆರೆಸುವುದು. ಇಲ್ಲಿ ಪದಾರ್ಥ ಕೊಟ್ಟಿದ್ದಾರೆ, ಇಲ್ಲಿ ನೀರಿನಲ್ಲಿ ಕಾಣಿಸದಂತಾಗುವುದು ಅಥವಾ ಕಾಣಿಸುವುದು. ಉಪ್ಪು ನೀರಿನಲ್ಲಿ ಏನಾಗುತ್ತೆ, ಸಂಪೂರ್ಣವಾಗಿ ಕಾಣಿಸದಂತಾಗುತ್ತೆ. ನಾವು ಮಜ್ಜಿಗೆ ಕುಡಿಯುವಾಗ ಮಜ್ಜಿಗೆಗೆ ಉಪ್ಪು ಹಾಕೊತೀವಿ, ಆ ಉಪ್ಪೆಲ್ಲ ಹಂಗಂಗೆ ಇರುತ್ತಾ? ಇಲ್ಲ ಅಲ್ವಾ, ಕರಗಿಬಿಟ್ಟು ಆ ಮಜ್ಜಿಗೆಗೆ ಅದು ಟೇಸ್ಟ್ ಕೊಡುತ್ತೆ. ಅದೇ ಥರ ಸಕ್ಕರೆ ಇದೇನಾಗುತ್ತೆ, ಇದು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಕಾಣಿಸದಂತಾಗುತ್ತೆ. ಯಾಕೆಂದರೆ ಸಕ್ಕರೆ ಕೂಡ ನೀರಿನಲ್ಲಿ ಕರಗುತ್ತೆ. ನಾವು ಜ್ಯೂಸನ್ನು ಮಾಡುವಾಗ ನೋಡಿ, ಸಕ್ಕರೆ ಹಾಕಿಬಿಟ್ಟು ನೀರಲ್ಲಿ ತಿರುಗಿಸಿದ್ರೆ ಏನಾಗುತ್ತೆ, ಸಕ್ಕರೆ ಕರಗಿಬಿಟ್ಟು ಆ ನೀರಿಗೆ ಸ್ವೀಟ್ನೆಸ್ಸನ್ನು ಕೊಡುತ್ತೆ. ಮರಳನ್ನು ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಕರಗುತ್ತಾ? ಇಲ್ಲ ಅಲ್ವಾ, ಇಲ್ಲಿದೆಯಲ್ಲ ಈ ಥರ ಅದರಲ್ಲಿ ಟರ್ಬಿಡಿಟಿ ಉಳ್ಕೊಳುತ್ತೆ. ಮರಳು ನೀರಿನ ಜೊತೆಗೆ ಕರಗೋದಿಲ್ಲ, ಅದು ಹಾಗೆ ಉಳಿಯುತ್ತೆ. ಸೀಮೆ ಸುಣ್ಣದ ಪುಡಿ ಇದೇನಾಗುತ್ತೆ, ನೀರಿನ ಜೊತೆ ಮಿಕ್ಸ್ ಆಗುತ್ತೆ, ಬಟ್ ಕರಗೋದಿಲ್ಲ ಅಲ್ವಾ. ನಾವು ಚೆನ್ನಾಗಿ ಕಲಕಿದ್ರೆ ನೀರಿನ ಜೊತೆ ಮಿಕ್ಸ್ ಆಗುತ್ತೆ, ಅದೊಂಥರ ಏನಾಗುತ್ತೆ, ಹಾಲಿನ ಥರ ಆಗುತ್ತೆ. ಬಟ್ ಆದರೆ ಹಾಲು ಥರ ನೈಸ್ ಆಗಿರೋದಿಲ್ಲ, ಅದರಲ್ಲೂ ಕೂಡ ಪುಡಿ ಹಂಗೆ ಇರುತ್ತೆ, ನೀರಿನ ಜೊತೆ ಮಿಕ್ಸ್ ಆಗಿರುತ್ತೆ. ಮತ್ತು ಮರದ ಪುಡಿ, ಇದು ಕೂಡ ಮರದ ಪುಡಿ ನೀರಿನಲ್ಲಿ ಮಿಕ್ಸ್ ಆಗೋದಿಲ್ಲ, ಅದೇನಾಗುತ್ತೆ, ಮೇಲೆ ತೇಲುತ್ತೆ. ಅಂದರೆ ಈ ಗಂಧದ ಮರದ ತುಂಡನ್ನು ಚೆನ್ನಾಗಿ ತೇಯಿದ್ರೆ ಏನಾಗುತ್ತೆ, ಅದು ನೀರಿನಲ್ಲಿ ಮಿಕ್ಸ್ ಆಗುತ್ತೆ, ಆದರೆ ಕರಗೋದಿಲ್ಲ ಸಂಪೂರ್ಣವಾಗಿ. ಕೆಲವು ಪದಾರ್ಥಗಳು ನೀರಿನಲ್ಲಿ ಸಂಪೂರ್ಣವಾಗಿ ಕಾಣದಂತಾಗುವುದನ್ನು ಅಥವಾ ಕರಗಿರುವುದನ್ನು ನೀವು ನೋಡಿರುವಿರಿ ಅಥವಾ ಗಮನಿಸಿರುವಿರಿ. ಇವು ನೀರಿನಲ್ಲಿ ಕರಗುವ ಪದಾರ್ಥಗಳು ಅಥವಾ ಸಾಲ್ಯುಬಲ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಉಳಿದ ಪದಾರ್ಥಗಳು ನೀರಿನಲ್ಲಿ ಬೆರೆಯುವುದಿಲ್ಲ ಮತ್ತು ತುಂಬ ಹೊತ್ತು ಕದಡಿದ ನಂತರವೂ ಕಾಣದಂತಾಗುವುದಿಲ್ಲ. ಇವು ನೀರಿನಲ್ಲಿ ಕರಗದ ಅಥವಾ ಇನ್ಸಾಲ್ಯುಬಲ್ ಪದಾರ್ಥಗಳು. ಅಂದರೆ ಉಪ್ಪು, ಸಕ್ಕರೆ ಎಲ್ಲ ನೋಡಿ, ಹಾಕಿ ನಾವು ನೀರಿನಲ್ಲಿ ಕಲಕಿದ ತಕ್ಷಣ ಅದು ಕಾಣಿಸ್ದಂಗೆ ಕರಗಿಬಿಡ್ತವೆ ಅದರಲ್ಲಿ. ಅದೇ ಮರಳು ಅಥವಾ ಸೀಮೆ ಸುಣ್ಣ ಇವೆಲ್ಲನ ಕಾಣಿಸ್ದಂಗೆ ಕರಗೋದಿಲ್ಲ. ಸೊ ಕರಗೋವನ್ನು ನಾವೇನಂತೀವಿ, ಸಾಲ್ಯುಬಲ್ ಅಂತ ಕರಿತೀವಿ. ಕರಗದೆ ಇರೋವನ್ನು ಇನ್ಸಾಲ್ಯುಬಲ್ ಅಂತ ಕರಿತೀವಿ. ದೇಹದ ಕಾರ್ಯಗಳಲ್ಲಿ ನೀರು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ, ಏಕೆಂದರೆ ಇದು ಹೆಚ್ಚಿನ ಸಂಖ್ಯೆಯ ಪದಾರ್ಥಗಳನ್ನು ಕರಗಿಸಿಕೊಳ್ಳುತ್ತದೆ. ದ್ರವಗಳು ಕೂಡ ನೀರಿನಲ್ಲಿ ಕರಗುತ್ತವೆಯೇ? ಚಟುವಟಿಕೆ 5. ವಿನೆಗರ್, ನಿಂಬೆ ರಸ, ಸಾಸಿವೆ ಎಣ್ಣೆ, ತೆಂಗಿನೆಣ್ಣೆ ಅಥವಾ ಸೀಮೆ ಎಣ್ಣೆ ಈ ರೀತಿಯ ದ್ರವಗಳ ಮಾದರಿಗಳನ್ನು ಸಂಗ್ರಹಿಸಿ. ಒಂದು ಗಾಜಿನ ಲೋಟದಲ್ಲಿ ಅರ್ಧದಷ್ಟು ನೀರನ್ನು ತೆಗೆದುಕೊಳ್ಳಿ. ಕೆಲವು ಚಮಚದಷ್ಟು ದ್ರವವನ್ನು ಇದಕ್ಕೆ ಬೆರೆಸಿ ಚೆನ್ನಾಗಿ ಕಲಕಿ. 5 ನಿಮಿಷಗಳವರೆಗೆ ಹಾಗೆಯೇ ಇಡಿ. ದ್ರವವು ನೀರಿನಲ್ಲಿ ಬೆರೆಯುವುದೇ ಎಂಬುದನ್ನು ಗಮನಿಸಿ. ಚಿತ್ರ 4.5 ಮುಂದೆ ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ವಿಧದ ದ್ರವಗಳು ಲಭ್ಯವೋ ಅವೆಲ್ಲವುಗಳಿಗೆ ಇದನ್ನು ಪುನರಾವರ್ತಿಸಿ.
ಕೋಷ್ಟಕ 4.4ರಲ್ಲಿ ನಿಮ್ಮ ವೀಕ್ಷಣೆಗಳನ್ನು ಬರೆಯಿರಿ. ದ್ರವಗಳು ಅಂದರೆ ನೀರು ಥರ ಇರುವಂತಹ ಪದಾರ್ಥಗಳು. ಈಗ ವಿನೆಗರು, ನಿಂಬೆ ರಸ ನೋಡಿದ್ದೀರಾ, ಅದು ಕೂಡ ನೀರು ಥರ ಇರುತ್ತೆ. ಸಾಸಿವೆ ಎಣ್ಣೆ, ತೆಂಗಿನ ಎಣ್ಣೆ, ನಿಮಗೆ ಏನೇನು ದ್ರವ ಪದಾರ್ಥಗಳು ಸಿಗ್ತಾವೋ ಅವನ್ನೆಲ್ಲ ತೊಗೊಂಡ್ಬಿಟ್ಟು ಒಂದು ಗಾಜಿನ ಲೋಟದಲ್ಲಿ ಅರ್ಧದಷ್ಟು ನೀರನ್ನು ತೊಗೋಬೇಕು. ಒಂದೊಂದು ಚಮಚ ಆ ದ್ರವಗಳನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಇಡಬೇಕು. ಆವಾಗ ಏನಾಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಮೇಲೆ ಕೋಷ್ಟಕ ತೋರಿಸಿದ್ರಲ್ಲ, ಈ ಥರದ ಕೋಷ್ಟಕಗಳಲ್ಲಿ ಮತ್ತೆ ನಮೂದಿಸಬೇಕು. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಕೋಷ್ಟಕ 4.4 ನೀರಿನಲ್ಲಿ ಕೆಲವು ಸಾಮಾನ್ಯ ದ್ರವಗಳ ಕರಗುವಿಕೆ. ಈಗ ದ್ರವ ನೀರಿನಲ್ಲಿ ಬೆರೆಯುವುದು ಅಥವಾ ಬೆರೆಯುವುದಿಲ್ಲ. ವಿನೆಗರ್ ಚೆನ್ನಾಗಿ ಬೆರೆಯುವುದು. ವಿನೆಗರ್ ನೋಡಿದ್ದೀರಲ್ವಾ, ವಿನೆಗರ್ ಯಾವ ಥರ ಇರುತ್ತೆ, ಅದು ಕೂಡ ಸೇಮ್ ನೀರು ಥರನೇ ಇರುತ್ತೆ. ಅದು ನೀರಿನ ಜೊತೆ ಮಿಕ್ಸ್ ಮಾಡಿದರೆ ಅದು ಕೂಡ ನೀರು ಥರನೇ ಮಿಕ್ಸ್ ಆಗಿಬಿಡುತ್ತೆ, ಅಂದರೆ ವಿನೆಗರ್ ಚೆನ್ನಾಗಿ ಬೆರೆಯುತ್ತೆ. ನಿಂಬೆ ರಸನೂ ಕೂಡ ಬೆರೆಯುತ್ತಲ್ವಾ. ನಾವು ಇವಾಗ ಶರ್ಬತ್ ಎಲ್ಲ ಮಾಡ್ತೀವಲ್ವ, ಆವಾಗ ನಿಂಬೆ ರಸ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದರಲ್ಲಿ ನೀರು ಯಾವುದು ಶರ್ಬತ್ ಯಾವುದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬೆರೆಯುತ್ತೆ. ಸಾಸಿವೆ ಎಣ್ಣೆಗಳು ನೀರು ಜೊತೆ ಬೆರೀತಾವ? ನಿಮಗೆ ಇವೆಲ್ಲ ಸಾಸಿವೆ ಎಣ್ಣೆ ಇವೆಲ್ಲ ಸಿಗಲ್ಲಲ್ವಾ. ತೆಂಗಿನ ಎಣ್ಣೆ ಸಿಗುತ್ತಲ್ವ, ಅಂದರೆ ತಲೆಗೆ ಹಚ್ಕೋತೀವಲ್ವ ನಾವೆಲ್ಲನ, ಕೊಬ್ಬರಿ ಎಣ್ಣೆ. ಆ ಕೊಬ್ಬರಿ ಎಣ್ಣೆನ ನೀವು ತೊಗೊಂಬಿಟ್ಟು 1 ಸ್ಪೂನಷ್ಟು ತೊಗೊಬಿಟ್ಟು 1 ಲೋಟ ನೀರಲ್ಲಿ ಹಾಕಿ ಚೆನ್ನಾಗಿ ಕಲಕಿ. ಅದು ನೀರಿನ ಜೊತೆಗೆ ಮಿಕ್ಸ್ ಆಗುತ್ತಾ? ಇಲ್ಲ, ಯಾಕಂದರೆ ಎಣ್ಣೆಗಳು ನೀರಿನೊಟ್ಟಿಗೆ ಬೆರೆಯೋದಿಲ್ಲ. ಅವೇನಾಗುತ್ತೆ, ನೀರು ಕೆಳಗಡೆ ಇರುತ್ತೆ, ಎಣ್ಣೆ ಮೇಲ್ಗಡೆ ತೇಲ್ತಾ ಇರುತ್ತೆ, ಹೌದಲ್ವಾ. ಇದನ್ನು ನಾವು ಕೆಲವೊಂದು ಸಾಂಬಾರುಗಳನ್ನ ಮಾಡಿದಾಗ ಏನಾಗುತ್ತೆ ನೋಡಿ, ಸಾಂಬಾರು ತಳದಲ್ಲಿ ಕುತ್ಕೊಂಡಿರುತ್ತೆ, ಆದರೆ ಎಣ್ಣೆ ಮಾತ್ರ ನೀರಿನ ಮೇಲೆ ಅಂದರೆ ಸಾಂಬಾರು ಮೇಲೆ ತೇಲ್ತಾ ಇರುತ್ತೆ. ಚಿತ್ರ 4.5 ಎ. ಕೆಲವು ದ್ರವಗಳು ನೀರಿನಲ್ಲಿ ಚೆನ್ನಾಗಿ ಬೆರೆಯುತ್ತವೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇವು ಚೆನ್ನಾಗಿ ಬೆರೆತಿದ್ದಾವೆ, ಕೆಲವು ಬೆರೆಯೋದಿಲ್ಲ. ಇಲ್ಲಿ ನೋಡಿ, ಇಲ್ಲೇನಾಗಿದೆ, ಬೆರ್ತಿಲ್ಲ. ಇದು ಎಣ್ಣೆ ಹಾಕಿರೋದಿಲ್ಲ, ಮೇಲ್ಗಡೆನೇ ಉಳಿದಿದೆ, ನೀರು ಮಾತ್ರ ಇಲ್ಲಿ ಕೆಳಗಡೆ ಉಳಿದಿದೆ. ಸೊ ಇದು ಸರಿಯಾಗಿ ಬೆರೆಯೋದಿಲ್ಲ. ಕೆಲವು ದ್ರವಗಳು ನೀರಿನಲ್ಲಿ ಸಂಪೂರ್ಣ ಬೆರೆಯುವುದನ್ನು ನಾವು ನೋಡುತ್ತೇವೆ. ಉಳಿದ ಕೆಲವು ದ್ರವಗಳು ನೀರಿನಲ್ಲಿ ಬೆರೆಯುವುದಿಲ್ಲ ಮತ್ತು ಸ್ವಲ್ಪ ಸಮಯ ಹಾಗೆ ಇಟ್ಟರೆ ಪ್ರತ್ಯೇಕ ಪದರವಾಗಿ ಉಳಿಯುತ್ತವೆ. ಇಲ್ಲಿ ಕೊಟ್ಟಿದ್ದಾರಲ್ಲ ನೋಡಿ, ಇದು ಪ್ರತ್ಯೇಕ ಪದರವಾಗಿ ಹಾಗೆ ಉಳ್ಕೊಂಡಿದೆ. ಚಟುವಟಿಕೆ 5ರಲ್ಲಿ ಬಳಸಿದ ದ್ರವಗಳು ನೀರನ್ನು ಹೊರತುಪಡಿಸಿ ಬೇರೆ ದ್ರವದಲ್ಲಿ ಬೆರೆಯುವುದೇ ನೋಡಿ ಎಂಬುದು ಬೋಜೋನ ಸಲಹೆ. ಅನಿಲಗಳು ಕೂಡ ನೀರಿನಲ್ಲಿ ಕರಗುವುದೇ ಎಂದು ಪಹೇಲಿ ಕುತೂಹಲಗೊಂಡಿದ್ದಾಳೆ. ಕೆಲವು ಅನಿಲಗಳು ನೀರಿನಲ್ಲಿ ಕರಗುತ್ತವೆ, ಹಾಗೆಯೇ ಉಳಿದವು ಕರಗುವುದಿಲ್ಲ. ಸಾಮಾನ್ಯವಾಗಿ ನೀರಿನಲ್ಲಿ ಕೆಲವು ಅನಿಲಗಳು ಕಡಿಮೆ ಪ್ರಮಾಣದಲ್ಲಿ ಕರಗಿರುತ್ತವೆ. ಉದಾಹರಣೆಗೆ, ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಮತ್ತು ಸಸ್ಯಗಳ ಉಳಿವಿಗೆ ನೀರಿನಲ್ಲಿ ಕರಗಿದ ಆಕ್ಸಿಜನ್ ಅನಿಲವು ತುಂಬ ಅಗತ್ಯ. ನೀರಿನಲ್ಲಿ ಆಮ್ಲಜನಕ ಅನ್ನೋದು ಕರಗಿರುತ್ತೆ, ಸೊ ಅದನ್ನು ಉಪಯೋಗಿಸ್ಕೊಂಡು ನೀರಿನಲ್ಲಿರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳು ಉಸಿರಾಟ ಮಾಡ್ತವೆ. ಸೊ ಈ ಪಾಠ ಇವತ್ತು ಇಲ್ಲಿಗೆ ಸಾಕು. ಮಾಡಿರೋದು ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡಿ, ನಂಗೆ ಅರ್ಥ ಆಗುತ್ತೆ. ಅಂದರೆ ನಿಮಗೆ ಅರ್ಥ ಆಗಿದೆಯೋ ಇಲ್ಲ ಅಂಥೇಳಿ. ಬೇರೆ ಯಾವ್ದಾದ್ರು ಪಾಠ ಮಾಡಬೇಕಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.